ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿಂದು ನೋಡ್ತಿದ್ದೀರಲ್ವ ನೈಲ್ ಆರ್ಟನ್ನು ಹೇಗೆ ಮಾಡೋದಂತ ನೋಡೋಣ. ಇದು ಇವಾಗೆಲ್ಲ ಟ್ರೆಂಡಿಂಗ್ ಇರೋ ವಿಡಿಯೋ. ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಇದ್ದಾಗ ಈ ಥರ ಒಂದು ಸ್ವಲ್ಪ ಉಗುರು ಅನ್ನೋದು ಉದ್ದ ಕಾಣಲಿ ಅಂತ ಈ ಥರ ರೆಡಿ ಮಾಡ್ಕೊಳ್ಳೋದು. ನೋಡ್ತಿದ್ದೀರಲ್ಲ, ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಅದ್ರ ಮೇಲೆ ಅಪ್ಲೈ ಮಾಡಿ ಇದರೊಳಗೆ ಇಡ್ತಾರೆ. ಈ ಮಿಷಿನ್ ಒಳಗೆ ಇಟ್ಮೇಲೆ ನೋಡ್ತಿದ್ದೀರಲ್ವ, ಅದು ಫಿಕ್ಸ್ ಮಾಡೋದಕ್ಕೆ ಆವಾಗ ರೆಡಿ ಆಗುತ್ತೆ ಅಂತ. ಬನ್ನಿ ಈಗ ಇದನ್ನೆಲ್ಲ ಪ್ರಾಸೆಸ್ಸು ಹೇಗಾಯ್ತು ಅಂತ ನೋಡೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಟಚ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ನೋಡ್ತಿದ್ದೀರಲ್ವ, ಇದೇ ಪ್ರಾಸೆಸ್ಸಲ್ಲಿ ಒಟ್ಟು ಒಂದು 4-5 ಸಲ ಈ ಥರ ನೈಲ್ಸನ್ನು ಒಂದು ಸಲ ಈ ಥರ ನೈಲ್ ಎಲ್ಲ ಹಚ್ಚಿಬಿಟ್ಟು ಮತ್ತು ಅದರೊಳಗಡೆ ಇಟ್ಟು ಮಿಷಿನ್ ಒಳಗಿಟ್ಟು ಮತ್ತೆ ಅದು ಟೈಮಿಂಗ್ ಸೆಟ್ ಮಾಡಿರ್ತಾರೆ. ಅಷ್ಟರೊಳಗೆ ಅದು ಆಗೋಗುತ್ತೆ. ಮತ್ತೆ ತೆಗೆದು ಇನ್ನೊಂದು ಸಲಿಗೆ ಇನ್ನೊಂದು ಸಿರಪ್ ಹಚ್ಚಿಬಿಟ್ಟು ಈ ಥರ ನೈಲ್ ಪಾಲಿಶ್ ಹಚ್ಚಿಬಿಟ್ಟು ಮತ್ತೆ ಅದರ ಒಳಗಡೆ ಇಡ್ತಾರೆ. ಮಿಷಿನ್ ಒಳಗೆ ಈ ಥರ ಮೊದಲೇ ಸೆಟ್ ಮಾಡಿರ್ತಾರೆ. ಅದೆಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಒಳಗಡೆ ಸೆಟ್ ಮಾಡಿ ಇದೇ ಥರ ಒಟ್ಟು ಒಂದು 5-6 ಸಲ ಪ್ರಾಸೆಸ್ ಅನ್ನೋದು ಇದೇ ಥರ ಮಾಡ್ತಾರೆ. ಆದರೆ ಇಟ್ಮೇಲಂತೂ ಫೈನಲ್ ಲುಕ್ಕು ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನೋಡ್ತಿದ್ರಲ್ಲ, ಈ ಥರ ಇವರು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋ ಮುಂಚೆನೇ ಉಗುರಿಗೆ ಫಸ್ಟ್ ಯಾವುದು ಸೈಜಿಗೆ ಯಾವುದು ಬೇಕು ಅಂತಂದು ಆ ಥರ ಸೆಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದೇ ಪ್ಯಾಕೆಟಲ್ಲಿ ಎಲ್ಲ ಒಂಥರ ಇವಾಗ ಮಾಮೂಲಿ ಆಚೆ ಸಿಗುತ್ತೆ, ಮೋಸ್ಟ್ಲಿ ಗೊತ್ತಿರ್ಬೋದು ನಿಮಗೆಲ್ಲವೂ. ಅದೇ ಥರ ಇಟ್ಟುಬಿಟ್ರೆ ಅದು ಅಷ್ಟು ಲುಕ್ ಬರೋದಿಲ್ಲ. ಹಾಗಾಗಿ ಸೈಜು ಮತ್ತು ಆ ಕೈಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಅದನ್ನು ಅದೇ ಥರ ರೆಡಿ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಮತ್ತು ಇವಾಗ ವೈಟ್ ಹಚ್ತಾ ಇದ್ದಾರೆ. ಇದನ್ನ ಇಟ್ಟು ಮತ್ತು ಆ ಮಿಷಿನ್ ಒಳಗಡೆ ರೇಡಿಯಮ್ ಲೈಟ್ಸ್ ಎಲ್ಲ ಒಂಥರ ಬೀಳುತ್ತಲ್ಲ, ಹೀಟ್ ಆಗುತ್ತೆ ಅದು. ಹಾಗಾಗಿ ಅದು ಸ್ಟಿಫಾಗಿ ಹಾಗೆ ಎದ್ಬಿಡುತ್ತೆ. ಒಣಗಿಸ್ತೀವಲ್ಲ ಆ ಥರ ಅನ್ಮಾತದೆಲ್ಲ. ಇದೇ ಥರ ಎಲ್ಲದಕ್ಕೂ ಅಪ್ಲೈ ಮಾಡಿ ನೈಲ್ ಪಾಲಿಶ್ ಅನ್ನೋದು ಎಲ್ಲ ಸೆಟ್ ಮಾಡಿಕೊಂಡು ಮತ್ತು ಮಿಷಿನ್ ಒಳಗಿಟ್ಟು ತೆಗೆದಿದ್ದಾರೆ. ಮತ್ತು ಈಗ ನಾವು ಯಾವ ಕಲರ್ ಹೇಳಿರ್ತೀವೋ, ಯಾವ ಡಿಸೈನ್ ತೋರಿಸ್ತೀವೋ ಅದೇ ಥರನೇ ಈ ಥರ ರೆಡಿ ಮಾಡ್ತಾರೆ. ನೋಡ್ತಿದ್ದೀರಲ್ಲ, ಈಗ ಇಟ್ಟು ಈ ಥರ ಟೈಮ್ ಸೆಟ್ ಮಾಡಿರ್ತಾರೆ. ಈ ಥರ ಇಡೋದ್ರಿಂದ ಅದು ಫುಲ್ಲು ನೈಲ್ ಪಾಲಿಶ್ ಅನ್ನೋದು ಡ್ರೈ ಆಗುತ್ತೆ. ಆ ಟೈಮಿಂಗ್ ಒಳಗಡೆ ಅದು ಅದಷ್ಟೇ ಆಟೋಮೆಟಿಕ್ಕಾಗಿ ಆಫ್ ಆಗೋಗುತ್ತೆ. ಆವಾಗ ಅದು ಆಗಿದೆ ಅಂತ ಅರ್ಥ. ಮತ್ತು ಈಗ ಅದು ನೈಲ್ಸ್ ರೆಡಿ ಇದೆ. ಈಗ ಹ್ಯಾಂಡ್ಸ್ಗೆ ಇಡಬೇಕಂದ್ರೆ ಮೊದಲಿಗೆ ಈ ಥರ ನೋಡ್ತಿದ್ರಲ್ವ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ನೈಲ್ಸ್ ಎಲ್ಲ ಫಸ್ಟ್ ರಬ್ ಮಾಡಿ ಮತ್ತು ಬ್ಲಷ್ ಮಾಡಿ ಇವಾಗ ಇದಕ್ಕೆ ನೈಲ್ಸ್ ಅನ್ನೋದು ಗಮ್ ಹಚ್ಚಿ ಫಿಕ್ಸ್ ಮಾಡ್ತಾರೆ. ನೋಡ್ತಿದ್ದೀರಲ್ಲ, ಎಷ್ಟು ಚಿಕ್ಕದಾಗಿದೆಲ್ಲ ಉಗುರು ಅನ್ನೋದು ಹೇಗೆ ಕಾಣ್ತಿದಂತ. ಮತ್ತು ಇದೆಲ್ಲ ಫಿಕ್ಸ್ ಮಾಡಿದ್ಮೇಲೆ ಎಷ್ಟು ಉದ್ದ ಕಾಣಿಸುತ್ತೆ, ತುಂಬ ಚೆನ್ನಾಗಿತ್ತು ಲುಕ್ ಅಂತೂ. ಇದನ್ನು ಒಂದು ಸ್ವಲ್ಪ ಹಿಂದಗಡೆಗೆ ಪುಷ್ ಮಾಡ್ತಿದ್ದಾರೆ ಅದು ಕ್ಲೀನ್ ಮಾಡ್ಕೊಂಡಾಗ. ಯಾಕಂದರೆ ಅದು ಉಗುರು ಅನ್ನೋದು ಕರೆಕ್ಟ್ ಹಾಗೆ ಕುತ್ಕೋಬೇಕಲ್ಲ, ಹಾಗಾಗಿ. ನೀವು ಯಾರಾದರೂ ಈ ಥರ ನೈಲ್ ಆರ್ಟನ್ನು ಮಾಡಿಸ್ಕೊಂಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದು ಕಾಮೆಂಟ್ ಮಾಡಿ ಹೇಳಿ. ಮತ್ತು ಪ್ರೈಸ್ ಎಷ್ಟಾಯಿತು ಅಂತಂದು ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈ ಥರ ನೈಲ್ ಆರ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದ ಅಲ್ವಾ ಅನ್ನೋದು ಸಹ ನಿಮಗೆ ಅನಿಸಿಕೆನ ನಮ್ಮ ಜೊತೆ ಹಂಚ್ಕೊಳ್ಳಿ. ನೋಡ್ತಿದ್ದೀರಲ್ವ, ಈ ಥರ ಎಲ್ಲ ಕ್ಲೀನ್ ಮಾಡಿ ರಬ್ ಮಾಡಿಕೊಂಡು ನೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಇನ್ನೊಂದು ಹ್ಯಾಂಡ್ಗೂ ಅದೇ ಥರ ಮಾಡ್ಕೊತಿದ್ದಾರೆ. ಮತ್ತು ಈ ಥರ ಎಲ್ಲ ಮಾಡಿ ಮತ್ತು ನಾವು ಹ್ಯಾಂಡ್ಸು ಒಟ್ಟಿಗೆ ಆ ಮಿಷಿನ್ ಒಳಗೆ ಇಡಬೇಕಂದ್ರೆ ರೇಡಿಯಮ್ ಲೈಟ್ಸ್ ಎಲ್ಲ ಬರುತ್ತಲ್ಲ, ಹಾಗಾಗಿ ರಿಂಗ್ಸ್ ಇರೋದೆಲ್ಲ ಬಿಚ್ಚಿಸಿದ್ರು ಕೈಯಲ್ಲಿ ಇದ್ದಿದ್ದು ಎಲ್ಲ ಇವಾಗ ಇದ್ದಲ್ಲ. ಮತ್ತು ಅದು ಮಿಷಿನ್ ಒಳಗೆ ಇಡಬೇಕಾದ್ರೆ ಅದನ್ನು ಸಹ ತೆಗೆಸ್ಬಿಟ್ಟು ಮತ್ತೆ ಇಟ್ಟಿದ್ದಾರೆ. ನೋಡ್ತಿದ್ದೀರಲ್ಲ, ಮತ್ತು ಈಗ ನೈಲ್ ಪಾಲಿಶ್ ಹಚ್ಚಿದಾರಲ್ಲ ಅದನ್ನು ಮತ್ತೆ ರಬ್ ಮಾಡಿಕೊಂಡು ಈಗ ಇದೆಲ್ಲ ಡ್ರೈ ಆಗಿದೆ.
ಈಗ ಇದಕ್ಕೆ ಗಮ್ ಹಚ್ಬಿಟ್ಟು ನೈಲ್ಸಿಗೆ ಫಿಕ್ಸ್ ಮಾಡ್ತಿದ್ದಾರೆ. ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ಮತ್ತು ಅದು ತಕ್ಷಣ ಇದಾಗಬಾರ್ದು ಅಂದ್ಬಿಟ್ಟು ಇನ್ನೊಂದ್ಸಲಿ ಆ ಥರ ಟಿಶ್ಯೂನ ತೊಗೊಂಡು ಇನ್ನೂ ಸ್ವಲ್ಪ 2 ನಿಮಿಷ ಪ್ರೆಸ್ ಮಾಡಿಟ್ಟು ಕ್ಲೀನಾಗಿ ಫಿಕ್ಸ್ ಆಗಂಗೆ ಮಾಡ್ತಿದ್ದಾರೆ. ಈ ಥರ ಮಾಡಿಸ್ಕೊಂಡ್ರೆ ಒಂದು 15-20 ದಿನ ಹೀಗೆ ಚೆನ್ನಾಗಿರುತ್ತಂತೆ, ತಕ್ಷಣ ಏನೂ ರಿಮೂವ್ ಆಗೋದಿಲ್ಲ. ಬೇಡ ಅಂದ್ಕೊಂಡೆ ರಿಮೂವ್ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಟೈಮು ನಾವೇ ಮನೇಲಿ ಈ ಥರ ಆಚೆ ಕಡೆ ಗ್ಲೋ ಸಿಗುತ್ತೆ ಅಂತ ಹೇಳಿದ್ರು ಅವರು. ಆ ಗ್ಲೋನ ಹಾಕ್ಕೊಂಡು ಮತ್ತೆ ನಾವು ಯಾವಾಗ ಬೇಕೋ ಆವಾಗ ಇದೇ ಥರ ನಾವೇ ಪ್ರಿಪೇರ್ ಮಾಡ್ಕೋಬೋದು. ಆವಾಗ ಬೇಕಾದ್ರೆ ನಾರ್ಮಲ್ ನೈಲ್ ಪಾಲಿಶು ಏನು ಯೂಸ್ ಮಾಡ್ತೀವೋ ಈ ಕಲರ್ ಮೇಲೆ ಅದನ್ನು ಸಹ ಲೈಟಾಗಿ ಅಪ್ಲೈ ಮಾಡ್ಕೋಬೋದು. ಮತ್ತು ಸೇಮ್ ಕಲರ್ ಅಂತ ಹಾಗೇನಿಲ್ಲ, ನಿಮ್ಗೆ ಯಾವ್ದು ಬೇಕೋ ಆ ಥರ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರು ಅವರು. ನೋಡ್ತಿದ್ದೀರಲ್ವ, ನೋಡಿ ಕೈ ಅನ್ನೋದು ಲುಕ್ ಅನ್ನೋದು ತುಂಬ ಚೆನ್ನಾಗಿದೆ. ಅವಾಗ ಎಷ್ಟೇ ಚಿಕ್ಕದಾಗಿ ಅನ್ನಿಸ್ತು, ಚಿಕ್ಕ ಮಕ್ಳು ಕೈ ಇದ್ದಂಗಿತ್ತು. ಈಗ ನೈಲ್ಸ್ ಎಲ್ಲ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗು. ಈಗ ಮತ್ತೆ ಬರೀ ನೈಲ್ಸ್ ಅಲ್ದಿರ ಅದ್ರ ಮೇಲೆ ಇನ್ನೊಂದು ವೈಟ್ ಹಚ್ತಾ ಇದ್ದಾರೆ, ಔಟ್ಲೈನ್ ಥರ ಅಷ್ಟೇ. ಇದೇ ಥರ ನೋಡ್ತಿದ್ದೀರಲ್ಲ ಎಲ್ಲದಕ್ಕೂ ಹಚ್ಚಿದ್ದಾರೆ. ಹಚ್ಚಿಬಿಟ್ಟು ಮತ್ತು ಅದನ್ನು ಸಹ ಡ್ರೈ ಆಗಬೇಕಲ್ಲ, ಹಾಗಾಗಿ ಮತ್ತು ಆ ಥರ ಆದಮೇಲೆ ಮತ್ತೆ ಅದರ ಹಿಂದಗಡೆ ಈ ಥರ ಗೋಲ್ಡ್ ಕಲರ್ ಅನ್ನೋದು ಅಪ್ಲೈ ಮಾಡಿದ್ದಾರೆ. ಫಿನಿಶಿಂಗ್ ಅಂತೂ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪ್ರಜಿತಾ ಅಡುಗೆ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.